ಸಿಕ್ಕಿದ್ರು ಅಂತ. ವಿ ಆರ್ ಆಲ್ಸೋ ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುಪ್ರವೇಶ ಆಗಿ ಲಾಸ್ಟ್ ವ್ಲಾಗ್ ನೀವೇನು ನೋಡಿರ್ತೀರ, ನಾವು ಊರಿಗೆ ಹೋಗಿ ಬಂದು ಆ ವ್ಲಾಗ್ ಸ್ಟಾಪ್ ಮಾಡಿದ್ಮೇಲೆ ಇವತ್ತೇ ನಾನು ವ್ಲಾಗ್ ಮಾಡ್ತಿರೋದು. ಇಷ್ಟು ದಿನ ಕಂಪ್ಲೀಟ್ ಬ್ರೇಕಲ್ಲಿದ್ದೆ, ಯಾವುದೂ ವ್ಲಾಗ್ ಶೂಟೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ಲೂ ಹೋಗೇ ಇಲ್ಲ, ಏನೂ ಮಾಡೇ ಇಲ್ಲ ಜೀವನದಲ್ಲಿ ಅಂತಿದ್ದು. ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ, ಮಲ್ಗ್ತಾಯಿದ್ದೆ ಅಷ್ಟೇ. ಇವತ್ತಿನ ಐ ಸ್ಟಾರ್ಟೆಡ್ ಗೋಯಿಂಗ್ ಬ್ಯಾಕ್ ಟು ದ ಜಿಮ್. ಇವತ್ತೇ ಫಸ್ಟ್ ಡೇ. ಸೊ ಫಸ್ಟ್ ಡೇ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಡಾನ್ಸ್ ಕ್ಲಾಸ್ ತೊಗೊಂಡಿದ್ದೀನಿ. ಇವತ್ತು ವರ್ಕೌಟ್ಗೂ ಹೋಗಲ್ಲ, ಸಿನ್ಸ್ ನಾನು ಸ್ವಲ್ಪ ದಿನ ಆದಮೇಲೆ ಏನು ಮತ್ತೆ ರೀಜಾಯ್ನ್ ಆಗ್ತಿರೋದ್ರಿಂದ ಐ ವಾಂಟ್ ಟು ಟೇಕ್ ದಟ್ ಸ್ಲೋಲಿ. ಇಲ್ಲಾಂದರೆ ಸುಮ್ಮನೆ ಬಾಡಿ ಪೇನ್ ಆಗುತ್ತೆ, ನನಗೆ ಬೇಜಾರು. ಆ್ಯಂಡ್ ಇವತ್ತು ಇಸ್ ಗೋಯಿಂಗ್ ಟು ಬಿ ಅ ಎಕ್ಸೈಟಿಂಗ್ ಡೇ. ಥ್ರೂ ಔಟ್ ದ ಡೇ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ವಲ್ಪ ಕೆಲಸದ ಪ್ರೆಷರು ಇದೆ, ಬಟ್ ದೆನ್ ಅದ್ರ ಜೊತೆಗೆ ಇಲ್ಲಿ ಪರ್ಸ್ನಲ್ ಆಗಿ ಸಿಕ್ಕಾಪಟ್ಟೆ ವಿಷಯಗಳಿದೆ ಇವತ್ತು, ವಿಚ್ ಈಸ್ ವೆರಿ ವೆರಿ ಎಕ್ಸೈಟಿಂಗ್. ಒಂದು ಎಕ್ಸೈಟಿಂಗ್ ವಿಷಯ ಏನಮ್ಮ, ನಮ್ಮಮ್ಮ ಇವಾಗ ನಾಷ್ಟ ಪ್ರಿಪೇರ್ ಮಾಡಿದ್ದೀನಿ, ಇನ್ನೂ ತಿಂದಿಲ್ಲ. ಇವಾಗ ಕಾಫಿ ಕುಡಿದಿದ್ದೀನಿ ನೋಡಿ, ಬೆಳಗ್ಗೆ 6 ಗಂಟೆಲಿ ಎದ್ದಿದ್ದು. ಇವಾಗ 9 ಗಂಟೆ ಆಲ್ಮೋಸ್ಟ್. ಏನಿದೆ ಕಾಫಿ ಕುಡಿಯೋಕ್ಕೂ ಟೈಮ್ ಇಲ್ಲ. ಪ್ರೋಗ್ರಾಮು ಏನಿದೆ, ಏನೋ ಪ್ರಮೋಷನ್ ಅವರು ಬರ್ತಾರೆ ಇವತ್ತೊಂದು. ಐ ಥಿಂಕ್ ದಿಸ್ ಇಯರ್ ಈಸ್ ಎಂಡಿಂಗ್ ವಿತ್ ದಿಸ್ ಪ್ರಮೋಷನ್, ವಿತ್ ದಿಸ್ ಕೊಲಾಬ್ರೇಷನ್. ಐ ಡೋಂಟ್ ನೋ ಮುಂದಕ್ಕೆ ಯಾವುದಾದ್ರು ಬರುತ್ತಾ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದೊಂದು ಎಕ್ಸೈಟಿಂಗ್ ಕೊಲಾಬ್ರೇಷನ್. ಯಾಕಂದರೆ ಇವತ್ತು ನಾವು ಎಸ್ ಮೇಡಮ್ ಜೊತೆ ಕೊಲಾಬ್ರೇಟ್ ಮಾಡ್ತಾಯಿದ್ದೀವಿ. ಹೋಪ್ಫುಲಿ ವ್ಲಾಗ್ ಬರೋಷ್ಟಲ್ಲ ವೀಡಿಯೋ ಬಂದಿರುತ್ತೆ, ಆವಾಗ ತಾನೇ ಕನ್ಫರ್ಮ್ ವರ್ಕೌಟ್ ಆಗಿದೆ ಅಲ್ಲ ಅಂತ. ಎಲ್ಲ ವರ್ಕೌಟ್ ಆಗಿದೆ. ಇವತ್ತು ಬಂದು ಅವರು ನಮ್ಮ ಮಮ್ಮಿಗೆ ಪೋಟ್ಲಿ ಮಸಾಜ್ ಕೊಡ್ತಾರೆ. ಪೋಟ್ಲಿ ಅಂದರೆ ಒಂದು ಗಂಟು ಕಟ್ತಾರೆ ಗೊತ್ತಾ, ಉಪ್ಪಿನ ಶಾಖ ಕೊಡೋ ಥರ ಗಂಟು. ಆ ಗಂಟಲ್ಲಿ ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಹಾಕಿರ್ತಾರೆ, ಅದರಲ್ಲಿ ಮಸಾಜ್ ಮಾಡ್ತಾರೆ ನಮ್ಮ ಮಮ್ಮಿಗೆ. ಸೊ ಕಂಟೆಂಟ್ ಓರಿಯೆಂಟೆಡ್ ಕೊಲಾಬ್ರೇಷನ್ ಇರುತ್ತೆ ಇದು. ಸೊ ಅದಕ್ಕೆ ಆ ಸ್ಕ್ರಿಪ್ಟ್ ಪ್ರಕಾರ, ನಾನು ಬರ್ದಿದ್ದ ಸ್ಕ್ರಿಪ್ಟ್ ಪ್ರಕಾರ ನಮ್ಮ ಮಮ್ಮಿ ಮಾಡಿಸ್ಕೊಳ್ಳೋದೇ ಒಳ್ಳೇದು ಅಂತ ನಾನು ಮಮ್ಮಿಗೆ ಚೂಸ್ ಮಾಡಿದೆ. ಸೊ ನಮ್ಮ ಮಮ್ಮಿನೇ ಮಾಡಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕಾಫಿ ಕುಡಿದ್ಬಿಟ್ಟು ನಾನು ಬೆಳಗ್ಗೆ ಚಿಯಾ ಸೀಡ್ಸು ಮತ್ತು ನಿಂಬೆಹಣ್ಣು ಹಾಕೊಂಡು ನೀರು ಕುಡಿದೆ. ಹೋಗೋಕ್ಕೆ ಮುಂಚೆ ಒಂದು ಸ್ಮಾಲ್ ಲೋಟ ಹಾಫ್ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ. ಕಾಫಿ ಕುಡಿದ್ಬಿಟ್ಟು ನೋಡಿ ಹೆಂಗೆ ಹೋಗೇ ಬರ್ತಾಯಿದೆ, ಕುಡಿದ್ಬಿಟ್ಟು ಹೋಗೋಣ. ಆಮೇಲೆ ನಿಮಗೂ ಜಿಮ್ಗೆ ಕರ್ಕೊಂಡು ಹೋಗ್ತೀನಿ. ಎಷ್ಟೊಂದು ದಿನ ಆದಮೇಲೆ ನಾನು ತೋರಿಸ್ತೀನಿ. ನಾನು ಹೋಗೋಕ್ಕೆ ಮುಂಚೆ ತೋರಿಸ್ಬಿಟ್ಟು ಹೋಗ್ತೀನಿ, ಸಮಾಧಾನ. ಕಷ್ಟಪಟ್ಟು ಅಡುಗೆ ಮಾಡ್ತೀನಿ, ವಿಡಿಯೋ ಮಾಡೋದ್ರೆ ಮಾಡಲ್ಲ ಅಂತಾರೆ. ನಾನು ಸರಿ, ಇವತ್ತು ನಮ್ಮ ಮಮ್ಮಿ ಏನು ಅಂತ ಎಕ್ಸೈಟಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ಬಿಟ್ಟೆ ಜಿಮ್ಗೆ ಹೋಗ್ತೀನಿ, ಓಕೆನಾ? ಯಾಕಂದರೆ ವಾಪಸ್ ಬಂದು ನಾನು ತಿಂತೀನಲ್ಲ, ಅದಕ್ಕೆ. ಬಟ್ ಕಾಫಿ ಕುಡ್ಬಿಟ್ಟು ಹೋಗೋಣ. ನೋಡಿ ಏನು ಮಾಡೋರು, ಸ್ವಲ್ಪ ಖಾಲಿ ಆಗಿದೆ. ಗೀ ರೈಸ್ ಘಮ ಘಮ ಅಂತೈತೆ. ಬಿಸಿ ತಿನ್ನೋಂತ ಅದಕ್ಕೆ ಹೇಳಿ. ತಿನ್ಬಿಟ್ಟು ಹೋಗು ಅಂತಾರೆ ಜಿಮ್ಗೆ. ಎಂಥ ಜನ ನೋಡಿ, ತಿನ್ಬಿಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ? ಆರೋಗ್ಬಿಡುತ್ತಲ್ಲ. ಕುರ್ಮಾ ಬರ್ತೈತೆ, ತರಕಾರಿ ಕುರ್ಮಾ. ನಮ್ಮ ಬ್ರೇಕ್ಫಾಸ್ಟ್ ಏನಿರುತ್ತೆ ಅಂತ ನಿಮಗೆ ಗೊತ್ತು. ನೋಡು, ಡ್ರೈ ಫ್ರೂಟ್ಸ್ ತಿಂದಿಲ್ಲ ಇನ್ನು. ತಿಂತೀನಿ. ಕಾಫಿ ಕುಡಿಯೋಕ್ಕಿರೋ ಟೈಮ್ ನಿನ್ಗೆ ಡ್ರೈ ಫ್ರೂಟ್ಸ್ ತಿನ್ನಕ್ಕಿರಲ್ಲ ಅಲ್ವಾ? ಏನ್ ಮಾಡೋದು, ನೀನೇನು ನೆನ್ಸ್ಬೇಕಾಗಿಲ್ಲ, ನೆನ್ಸಿ ಇಟ್ಟಿರ್ತೀನಿ. ಅದನ್ನ ತಿನ್ನಕ್ಕೂ ಕಷ್ಟ ನಿಮ್ಗೆ. ಹಿಂಗೆ ಮಾಡೋದು, ಹಿಂಗೆ ಮಾಡಿ ಎಲ್ಲ ಡ್ರೈ ಫ್ರೂಟ್ಸ್ನ ತಿಂದೆ ಸಾಯಂಕಾಲವರೆಗೂ ಇಡ್ತಾರೆ. ಸರಿ, ಬಾಯ್. ನನ್ನ ಮಗಳು ತರಕಾರಿ ಕಟ್ ಮಾಡಬೇಕು, ಅವಳು ತರಕಾರಿ ಕಟ್ ಮಾಡಿ ಬೇಯಕ್ಕಿಟ್ಟು ಆಮೇಲೆ ನಾನು ಡ್ರೈ ಫ್ರೂಟ್ಸ್ ತಿಂದು ಆಮೇಲೆ ಬ್ರೇಕ್ಫಾಸ್ಟ್, ಓಕೆನಾ? ಸರಿ, ಬಾಯ್. 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 7:57 ಬಂದಿದ್ದೀವಿ ನಾವು. ಹೋಪ್ಫುಲಿ 8:57ಗೆ ಬುಕ್ ಮಾಡಬೇಕಾದ್ರೆ ಇವತ್ತಿನ ಕ್ಲಾಸಲ್ಲಿ ಅಷ್ಟೊಂದು ಅಂದರೆ ಸ್ಲಾಟ್ ಫ್ರೀ ಇತ್ತು. ಸೊ ಹೋಪ್ಫುಲಿ ಅಷ್ಟೊಂದು ಜನ ಇರೋಲ್ಲ. ಬಟ್ ಲೆಟ್ ಸಿ ಎಷ್ಟು ಜನ ಇರ್ತಾರೆ ಅಂತ. ಎಕ್ಸೈಟೆಡ್ ಫಾರ್ ದ ಡ್ಯಾನ್ಸ್ ಕ್ಲಾಸ್. ಈ ಒಂದು ಕಲ್ಟ್ ಏನಿದೆ ಬ್ರಾಂಚಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಳ್ಳೆ ಸ್ಟೆಪ್ಸ್ ಹೇಳ್ಕೊಡ್ತಾರೆ. ಸೊ ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನನಗೆ ವಾಪಸ್ ಹೋಗಿ ಸ್ಟ್ರೆಂತ್ ಆ್ಯಂಡ್ ಜಿಮ್ ವರ್ಕೌಟ್ಸು ಮಾಡಬೇಕು. ಬಟ್ ದಟ್ ಸ್ಟಾರ್ಟ್ಸ್ ಫ್ರಮ್ ಟುಮಾರೋ. ಇವತ್ತು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ. ಆಫ್ಟರ್ ಸೋ ಮೆನಿ ಡೇಸ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಬಂದು ಸಿಕ್ಕಾಪಟ್ಟೆ ಅದೊಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗಿದ್ದು ಫೀಲಿಂಗ್ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ಈ ಸಾಂಗ್ ಯಾವುದು ಅಂತಂದರೆ ಏನಿಲ್ಲ ಎಕ್ಸ್ ಒಂದು ಬರುತ್ತಲ್ಲ, ಯಾವುದದು ಮ್ಯಾಶಪ್ ಸಾಂಗ್ ಥರ, ಮೊಯೆ ಜೊತೆ. ಸೊ ಅದಕ್ಕೆ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಇಟ್ ವಾಸ್ ವೆರಿ ವೆರಿ ನೈಸ್ ಸೆಷನ್. ಅದಾದಮೇಲೆ ನಮ್ಮ ರಿಚುವಲ್ ಏನಿದೆ ಹೇಳಿ, ಎಳ್ನೀರು ಕುಡ್ಕೊಂಡು ಹೋಗೋದು. ಸೊ ಎಳ್ನೀರು ಕುಡ್ಬಿಟ್ಟು ಮನೆಗೆ ಹೋದೆ. ಅದಾದಮೇಲೆ ಮನೆಗೆ ಹೋದೆ, ನೋಡಿದ್ರೆ ಎಸ್ ಮೇಡಮ್ ರೆಪ್ರೆಸೆಂಟೇಟಿವ್ ಬಂದರು. ಅವ್ರು ಬಂದಮೇಲೆ ಏನಾಯ್ತು ಅಂತಂದರೆ, ಅವ್ರಿಗೆ ಕೊಲಾಬ್ರೇಷನ್ ಅಂದರೆ ಪ್ರಮೋಷನ್ ಶೂಟ್ ಇದು ಅಂತ ಹೇಳಿರಲಿಲ್ವಂತೆ ಅವ್ರ ಟೀಮಿಂದ. ಸೊ ಅದಕ್ಕೆ ಒಂದು ಸ್ವಲ್ಪ ಡಿಸ್ಕಷನ್ ಆಯಿತು. ಅವ್ರಿಗೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅವ್ರಿಗೆ ಆನ್ ಕ್ಯಾಮ್ರಾ ಬರೋದು ಇಷ್ಟ ಇರಲಿಲ್ಲ ಬೇಸಿಕಲಿ. ಸೊ ಅದಕ್ಕೇ ಅವರು ಇಲ್ಲ ನಾನು ಬರಲ್ಲ ಅಂತ ಅವ್ರ ಆಪ್ರೇಷನ್ ಹತ್ರ ಮಾತಾಡಿದ್ರು. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನಾನು ಅವ್ರ ಹತ್ರ ಮಾತಾಡಿ ಅಲ್ಲೊಂದು ಅವರು ನಮ್ಮದು ಡಿಸ್ಕಷನ್ನೇ ಜಾಸ್ತಿ
ಟೈಮ್ ತೊಗೋತು. ಅದಾದಮೇಲೆ ಅವ್ರು ಹೇಳಿದ್ರು ನಾನು ಮಾಸ್ಕ್ ಹಾಕ್ಕೊಳ್ತೀನಿ, ಸೊ ನನ್ನ ತೋರಿಸ್ಬೇಡಿ, ಬರೀ ಸರ್ವಿಸ್ದು ಮಾತ್ರ ಮಾಡಿ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಸರ್ವಿಸ್ದು ಮಾತ್ರ ಮಾಡ್ತೀನಿ, ನಾನು ತೋರಿಸಲ್ಲ ನಿಮ್ಮನ್ನ ಅಂತ ಹೇಳಿಬಿಟ್ಟು ಮತ್ತೆ ನಾವು ಶೂಟ್ನ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ನನಗೆ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು ಸಚ್ ಅ ರಿಲ್ಯಾಕ್ಸಿಂಗ್ ಸ್ಪಾ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಸಾಜು. ಆ್ಯಂಡ್ ನಾನು ಬುಕ್ ಮಾಡಿದ್ದು ಪೋಟ್ಲಿ ಮಸಾಜ್. ಹಾಗಂದರೆ ಒಂದು ಬುತ್ತಿ ಥರ ಏನು ಬರುತ್ತೆ, ಅದರಲ್ಲಿ ರಾಕ್ ಸಾಲ್ಟ್ ಮತ್ತು ಏನೇನೋ ಹರ್ಬ್ಸ್ ಹಾಕಿರ್ತಾರಂತೆ. ಅದನ್ನು ಆಲಿವ್ ಆಯಿಲಲ್ಲಿ ಬಿಸಿ ಮಾಡಿಬಿಟ್ಟು ಪೂರ ಬಾಡಿಗೆ ಅದರಲ್ಲಿ ಮಸಾಜ್ ಮಾಡ್ತಾರೆ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ನಮ್ಮ ಮಮ್ಮಿಗೂ ಒಳ್ಳೆ ಫೀಲಿಂಗ್ ಇತ್ತು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕಾಗಿಲ್ಲ ಅವ್ರಿಗೆ, ಬಿಕಾಸ್ ನಾನು ಶೂಟ್ ಮಾಡ್ತಾಯಿದ್ದೆ ಅಂತ. ಬಟ್ ಅವರು ತುಂಬ ಕಾಶಿಯಸ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗೇ ಮಸಾಜ್ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ನನಗೆ ಎಷ್ಟು ಶೂಟ್ ಮಾಡಬೇಕಾಗಿತ್ತು ಅಷ್ಟು ಮಾತ್ರ ಶೂಟ್ ಮಾಡಿಬಿಟ್ಟು ನಾನು ಹೇಳಿದೆ ಮಮ್ಮಿಗೆ, ಇವಾಗ ನೀನು ರಿಲ್ಯಾಕ್ಸ್ ಆಗಿ ಆರಾಮಾಗೆ ಸ್ಪಾ ಸೆಷನ್ನ ಎಂಜಾಯ್ ಮಾಡಿ ನಾನು ಇವಾಗ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ಆ ರೂಮಿಂದನೇ ಆಚೆ ಬಂದ್ಬಿಟ್ಟು. ಇದು ಆ್ಯಕ್ಚುಲಿ ಹೊರ ಬರೋದು ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನನಗೆ ಅಂತ ಒಂದು ಸ್ಪೆಷಲ್ ಕೂಪನ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿ ನೀವು ಅಡಿಷ್ನಲ್ ಡಿಸ್ಕೌಂಟ್ ಕೂಡ ತೊಗೋಬೋದು. ಇದೇನು ಯೂಟ್ಯೂಬಲ್ಲಿ ಹಾಕಿ ಅಂತ ಅವ್ರು ಹೇಳಿಲ್ಲ, ಬರೀ ಇನ್ಸ್ಟಾಗ್ರಾಮ್ಗೆ ಅಷ್ಟೇ. ಬಟ್ ನಿಮಗೂ ನೀವೇನಾದರೂ ಎಸ್ ಮೇಡಮ್ ಆ್ಯಪ್ ಯೂಸ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಕೂಪನ್ನ, ಅದನ್ನು ಯೂಸ್ ಮಾಡಿದ್ರೆ ಬಿಂದು 100 ಅಂತ ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ನಾವು ಹೊರಟ್ವಿ ರಾಕ್ಸ್ ಲಾಂಚ್ ಈವೆಂಟ್ ಪಾರ್ಟಿಗೆ. ಫಸ್ಟು ನೋಡಿದ್ದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ನ. ಆ್ಯಂಡ್ ಇಲ್ಲಿ ನೋಡಿ ಮೀಡಿಯಾ ಎವ್ರಿವೇರ್ ಥರ ಇತ್ತು. ಆ್ಯಂಡ್ ದಿಸ್ ಇಸ್ ವಾಟ್ ರಾಕ್ಸ್ ಈಸ್. ನ್ಯೂ ಬೆಲ್ ರೋಡಲ್ಲಿದೆ. ಹೋಗಿದ ತಕ್ಷಣ ಕಾಣಿಸಿದ ವಿಜಯ ರಾಘವೇಂದ್ರ ಸರ್ ಅವರು. ಆಮೇಲೆ ನೋಡಿದ್ರೆ ಧ್ರುವ ಸರ್ಜಾ, ಪ್ರಭು ಅವ್ರದ್ದು ಒಂದು ಫುಡ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ನೀವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಅವ್ರನ್ನ ಕೂಡ ಮೀಟ್ ಮಾಡಿದ್ವಿ. ನೀವು ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳ್ತಾರೆ. ಮಾಡ್ಕೊಟ್ಟಿಲ್ಲ ಅಂದರೆ ಈ ವಿಡಿಯೋ ತೋರಿಸಿ. ಎಲ್ಲರೂ ಹೇಳಿ, ಬೇಡ ನಾನು ವಿಡಿಯೋ ಮಾಡ್ತೀನಿ. 3 2 ಆಮೇಲೆ ಕಾವ್ಯ ಶಾ ಅವ್ರನ್ನ ಮೀಟ್ ಮಾಡಿದ್ವಿ. ಇವರು ಇತ್ತೀಚೆಗೆ ಲಾಡ್ ಆಫ್ ಕಂಟೆಂಟ್ ಓರಿಯೆಂಟೆಡ್ ರೀಲ್ಸ್ನ ಮಾಡ್ತಾಯಿದ್ದಾರೆ. ಅವ್ರ ಹಸ್ಬೆಂಡ್ದೇ ಇದು ರೆಸ್ಟೋ ಬಾರ್, ವರುಣ್ ಅಂತ ಅವ್ರ ಹೆಸರು. ಯೂಶಲಿ ಅವರು ಅನುಶ್ರೀ ಮ್ಯಾಮ್ ಮತ್ತು ರಕ್ಷಿತಾ ಮ್ಯಾಮ್ ಜೊತೆ ಕೆಲಸ ಮಾಡ್ತಾರೆ ಝೀ ಕನ್ನಡಗೆ ಅಂತ. ನೀವು ನೋಡಿರ್ತೀರಾ, ಬಟ್ ನಿಮ್ಗೆ ನೆನಪಿರಲ್ಲ. ಎಲ್ಲಾದರೂ ಈ ವಿಡಿಯೋದಲ್ಲಿ ಕಾಣಿಸಿದ್ರೆ ನಾನು ನಿಮಗೆ ಹೇಳ್ತೀನಿ ಯಾರು ಅಂತ. ಅಷ್ಟರಲ್ಲಿ ನವೀನ್ ಸಜ್ಜು ಸರ್ ಅವ್ರು ಬಂದರು. ನನಗೆ ಫುಲ್ ಖುಷಿ ಅವ್ರು ನೋಡಿದ ತಕ್ಷಣ. ನಮ್ಮಮ್ಮ ಅವ್ರನ್ನ ಮಾತಾಡ್ಸಿದ ತಕ್ಷಣ ಕೇಳಿದ ಫಸ್ಟ್ ಪ್ರಶ್ನೆ ಏನಿರ್ಬೋದು ಅಂತೀರಾ? ಯಾಕೆ ಸರ್ ಸೀರಿಯಲ್ ಅರ್ಧಕ್ಕೆ ಬಿಟ್ಬಿಟ್ರಿ? ನೀವು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರಿ, ನಾನು ಆ ಸೀರಿಯಲ್ನ ಕಣ್ಣು ಬಿಟ್ಕೊಂಡು ನೋಡ್ತಾಯಿದ್ದೆ, ನೀವು ಯಾಕೆ ಬಿಟ್ರಿ? ನೀವು ಬಿಟ್ಮೇಲೆ ನಾನು ಅದನ್ನು ನೋಡೇ ಇಲ್ಲ ಅಂತ ನಮ್ಮಮ್ಮ ಕೇಳಿದ ಫಸ್ಟ್ ಕ್ವೆಶನ್ ಇದೆ ಅವ್ರ ಹತ್ರ. ಏನು ಹೇಳೋಣ, ಅಷ್ಟರಲ್ಲಿ ನೋಡಿದ್ರೆ ಪ್ರೇಮ್ ಸರ್, ನೆನಪಿರಲಿ ಪ್ರೇಮ್ ಸರ್, ಅವ್ರ ವೈಫು ಮತ್ತು ಶ್ವೇತಾ ಚಂಗಪ್ಪ ಅವರೆಲ್ಲರೂ ಬಂದರು. ಅದಾದಮೇಲೆ ಡಾಲಿ ಧನಂಜಯ್ ಅವ್ರು ಬಂದರು. ಓ ಮೈ ಗಾಡ್, ನಾನು ಫಾರ್ ದ ಫಸ್ಟ್ ಟೈಮ್ ಅವ್ರನ್ನ ರಿಯಲಾಗಿ ನೋಡ್ತಾಯಿದ್ದೆ. ಹಿ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ಚೆನ್ನಾಗಿತ್ತು. ನಾವು ಹತ್ರನೂ ಹೋಗೋಕ್ಕಾಗಿಲ್ಲ, ಬಿಕಾಸ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದರು ಅಲ್ಲಿ ಅಂತ. ಅದಾದಮೇಲೆ ನಾನು ಮಮ್ಮಿ ಮಾಕ್ಟೇಲ್ ಕುಡಿತಾಯಿದ್ವಿ. ಮಾಕ್ಟೇಲ್ ಚಿಯರ್ಸ್ ಮಾಡಿ ಕುಡಿಯೋ ಅಷ್ಟರಲ್ಲಿ ನೋಡಿದ್ರೆ ರಕ್ಷಿತಾ ಮ್ಯಾಮ್ ಬಂದ್ಬಿಡ್ದ. ಅವ್ರ ಜೊತೆ ಪಕ್ಕದಲ್ಲಿ ನೀವು ಯಾರು ನೋಡ್ತಾ ಇದ್ದೀರಲ್ಲ ಬ್ಲ್ಯಾಕ್ ಶರ್ಟು, ಅವರೇ ಹೇಳಿದ್ದು, ಅವರೇ ವರುಣ್. ಈ ರೆಸ್ಟೋ ಪಬ್ ಏನಿದೆ ಅವ್ರದ್ದು ಓನರು. ನಾನು ಕ್ಯೂಟಾಗಿರೋ ಒಂದು ಡಾಗ್ ಬಂದಿತ್ತು, ಅವಳ ಹೆಸರು ಸಿರಿ ಅಂತ ಏನೋ. ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು. ಅದು 4.5 ಮಂತ್ ಅಷ್ಟೇ. ಸಖತ್ ಹೈಪರ್ ಆ್ಯಕ್ಟಿವ್. ಅಷ್ಟರಲ್ಲಿ ನೋಡಿದ್ರೆ ಸುಜನ್ ಸರು ಮತ್ತು ಅವರೆಲ್ಲರೂ ಬಂದಿದ್ರು. ಆ್ಯಂಡ್ ಕೇಕ್ ಕೂಡ ರೆಡಿಯಾಗಿತ್ತು, ಕೇಕ್ ಕಟ್ಟಿಂಗ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಇತ್ತು, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು. ಅದಕ್ಕೆ ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಐ ಆಮ್ ವೆರಿ ಸಾರಿ. ಆ್ಯಂಡ್ ಸೃಜನ್ ಲೋಕೇಶ್ ಸರ್ ನಿಜವಾಗ್ಲೂ ಅಷ್ಟು ಹೈಟಾಗಿದ್ದಾರೆ ನೋಡೋಕ್ಕೆ. ಆ್ಯಂಡ್ ಎಲ್ಲರ ಮಧ್ಯದಲ್ಲಿ ಅವರು ಫುಲ್ ಹೈಟಾಗೆ ಎದ್ದು ಕಾಣ್ತಾಯಿದ್ರು. ಅದಾದಮೇಲೆ ಅವ್ರು ಕೇಕ್ ಕಟ್ ಮಾಡಬೇಕಾದ್ರೆ ಅಂತೂ ಅವ್ರು 3 ಜನ ಕೇಕ್ ಕಟ್ ಮಾಡಿದ್ದು. ಆ ಮೂಮೆಂಟೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಎಲ್ಲರೂ ನಾವು ಸುತ್ತ ನಿಂತ್ಕೊಂಡಿದ್ವಿ ನೋಡೋಕ್ಕೆ ಅಂತ. ಆ್ಯಂಡ್ ರಕ್ಷಿತಾ ಮ್ಯಾಮ್ನ ನೋಡಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಹಾಡೇ ಯಾವುದದು, ಎಲ್ಲಿಂದ ಆರಂಭವು, ಆ ಹಾಡು ನೆನಪಾಯಿತು. ಆ್ಯಂಡ್ ಅದಾದಮೇಲೆ ಇವಾಗ ಕೇಕ್ ಕಟ್ಟಿಂಗ್ಗೆ ಎಲ್ಲ ರೆಡಿ ಮಾಡಿಕೊಂಡು, ಅವರು ಪ್ರಾಪರ್ಟೀಸ್ ಎಲ್ಲ ರೆಡಿ ಆಗಿದೆ ಚೆಕ್ ಮಾಡಿಕೊಂಡು, ಅವರು ವಾಕಿ ಟಾಕಿಲಿ ಮಾತಾಡಿಕೊಂಡು ಇವಾಗ ಕೇಕ್ ಕಟ್ಟಿಂಗ್ ಸೆರೆಮನಿನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಆ ಕೇಕ್ ಕಟ್ ಮಾಡಿದ ಮೂಮೆಂಟ್ನ ರಾ ಆಗಿರ್ತೀನಿ, ಯಾಕಂದರೆ ಆವಾಗ ಮ್ಯೂಸಿಕ್ ಹಾಕಿರಲಿಲ್ಲ. ಸೊ ನೀವು ನೋಡ್ಬೋದು. From the legendary actors and anchors of our Kannada film industry, Srijan sir, Anushri ma'am, Rakshita ma'am and Nivedita ma'am, thank you so much for gracing your occasion. Can you give a count? We'll give a count. Ellaru 5, 4, 3, 2, 1. 5, 4, 3, 2, 1. Please.
ಅವ್ರು ಕೇಕ್ ಕಟ್ ಮಾಡಿ ಎಲ್ಲ ಮುಗಿಸಿದ್ಮೇಲೆ ನಾನು ಸಹನ ಪ್ಲ್ಯಾನ್ ಮಾಡ್ತಾಯಿದ್ವಿ ದಟ್ ನಾವು ಹೇಳಬೇಕು ಅನುಶ್ರೀ ಮ್ಯಾಮ್ಗೆ ಇದನ್ನ, ಯಾಕಂದರೆ ನಾವು ಲೈಕ್ ಪ್ರಾಪರಾಗಿ ನಾನು ಫಾಲೋ ಮಾಡ್ತೀನಿ ಅವರ ಯೂಟ್ಯೂಬ್ ಚಾನಲ್ನ, ಯಾರ್ಯಾರು ಇಂಟರ್ವ್ಯೂಗೆ ಬರ್ತಾರೆ ಅದೆಲ್ಲನೂ ನೋಡ್ತೀನಿ. ಸೊ ಹೇಳೋಣ ಅಂದ್ಕೊಂಡು ಅವ್ರ ಹತ್ರ ಹೋಗಿ ನಿಂತಿದ್ವಿ, ನಾವು ಎದುರುಗಡೆನೇ ನಿಂತಿದ್ವಿ. ಸೊ ಅದು ನಿಂತಿದ್ದಾಗಲೇ ನಾನು ಹೇಳಿದೆ ಒಂದ್ಸಲ, ಆ್ಯಂಡ್ ಅವರು ಥ್ಯಾಂಕ್ ಯು ಎಲ್ಲ ಹೇಳ್ತಾಯಿದ್ರು. ಅದಾದಮೇಲೆ ಮತ್ತೆ ನಾವು ಸೆಲ್ಫಿ ತೊಗೊಳ್ಬೇಕಾದ್ರೆ ಇನ್ನೊಂದು ಸಲ ಹೇಳಿದೆ, ಆ್ಯಂಡ್ ದೆನ್ ಆ ರಿಯಾಕ್ಷನ್ ನೀವೇನು ನೋಡಿರ್ತೀರ ಅಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಆ ರಿಯಾಕ್ಷನ್ ಇರುತ್ತೆ. ಆ್ಯಂಡ್ ಇಷ್ಟರಲ್ಲಿ ಆಲ್ರೆಡಿ ಒಂದು 10:30 ಆಗಿತ್ತು. ಅಲ್ಲೇನು ಮೇನ್ ಕೋರ್ಸ್ ಸರ್ವ್ ಮಾಡ್ತಾ ಇರಲಿಲ್ಲ, ನಮಗೂ ಹೊಟ್ಟೆ ಹಸಿವಾಗ್ತಾಯಿತ್ತು. ಆ್ಯಂಡ್ ಮೇಲೆ ಹೋಗಿದ್ದು ಸೆಲೆಬ್ರಿಟೀಸ್ ಕೆಳಗಡೆ ಯಾರೂ ಬರ್ತಾ ಇರಲಿಲ್ಲ ಫೋಟೋಸ್ ತೊಗೊಳಕ್ಕೂ ನೋಡೋಕ್ಕೂ ಮಾತಾಡ್ಸೋಕ್ಕೂ. ಸೊ ವಿ ಥಾಟ್ ವಿ ಶುಡ್ ಲೀವ್, ಇಲ್ಲಾಂದರೆ ಸುಮ್ಮನೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಆಮೇಲೆ ಆಟೋ ಸಿಗದೆ ಹೋದರೆ ಸುಮ್ಮನೆ ಯಾಕೆ ಲೇಟ್ ಆಗುತ್ತೆ ಅಂತ. ಸಹನಾನು ಆಲ್ರೆಡಿ ಹೊರಟ್ಬಿಟ್ಟಿದ್ರು ಇಷ್ಟೊತ್ತಿಗೆ, ಬೇರೆ ಯಾರೂ ನಮ್ಗೆ ಅಷ್ಟೊಂದು ಗೊತ್ತಿರೋರು ಇರಲಿಲ್ಲ ಇಲ್ಲಿ. ಅದಕ್ಕೇ ಹೊಟ್ಟೆ ಬೇರೆ ಹಸುವಾಗ್ತದೆ, ಏನಾದ್ರು ತಿನ್ಕೊಂಡಾರು ಹೋಗೋಣ, ಯಾಕಂದರೆ ಬೆಲ್ ರೋಡಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಬೇಗ ಕ್ಲೋಸ್ ಆಗಿಬಿಡುತ್ತೆ. ಸೊ ಸಹನಂಗೂ ಬಾಯ್ ಮಾಡಿಬಿಟ್ಟು ಅದಾದಮೇಲೆ ಒಂದು 10-15 ನಿಮಿಷ ನಾವಿದ್ವಿ. ಇನ್ನೇನು ನಾವು ಹೊರಡಬೇಕು ಅನ್ನೋಷ್ಟರಲ್ಲಿ ನವೀನ್ ಅವ್ರು ಬಂದರು. ಅವ್ರನ್ನ ಮಾತಾಡಿಸ್ಕೊಂಡು, ಐ ಗೆಸ್ ನವೀನ್ ಅವರಲ್ವ ಅವ್ರ ಹೆಸರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ದಿಸ್ ಇಸ್ ಹೌ ದ ಇವೆಂಟ್ ವಾಸ್. ಹೇಗಿತ್ತು ಅಂತ ಹೇಳಿ, ನಾನು ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಇವೆಂಟ್ನ ಅಟೆಂಡ್ ಮಾಡಿದ್ದು. ನಾನು ಅಷ್ಟೇ, ಮಮ್ಮಿನೂ ಅಷ್ಟೇ. ನಮಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಂದರೆ ಊಟ ಸರಿಯಾಗಿ ಅವ್ರು ಸರ್ವ್ ಮಾಡ್ತಾಯಿರಲಿಲ್ಲ, ಅದೊಂದೇ ಪ್ರಾಬ್ಲಮ್ಮು. ಬರೀ ಸ್ಟಾರ್ಟರ್ಸ್ ಮಾತ್ರ ಸರ್ವ್ ಮಾಡ್ತಾಯಿದ್ರು. ಆ್ಯಂಡ್ ಅದರಲ್ಲೂ 3-4 ಆಪ್ಷನ್ ಅಷ್ಟೇ ಇದ್ದಿದ್ದು. ಸೊ ಊಟ ಹುಡ್ಕೊಂಡು ನಾವು ಬೇರೆ ಕಡೆ ಹೋಗಬೇಕಾಯಿತು. ಎಲ್ಲಿ ಹೋದ್ವಿ ಅಂತ ನೀವೇ ನೋಡಿ. ಜಸ್ಟು ನಾವು ಪಬ್ದು ಲಾಂಚ್ನ ಮುಗಿಸ್ಕೊಂಡು ಬಂದ್ವಿ. ಹೆಂಗಿತ್ತಮ್ಮ? ಸೊ ಪರವಾಗಿತ್ತು, ಏನೋ ತಿನ್ನಕ್ಕಾಗಲಿಲ್ಲ. ದೇವರೇನೆ ಮೇನ್ ಕೋರ್ಸ್ ಇಲ್ಲ ಅಂತಾರೆ, ಕೊಟ್ಟಿದ್ದು ಸ್ಟಾರ್ಟರ್ಸ್ನೇ ಕಷ್ಟ ಸಲ ತಿನ್ನೋದು ಹೇಳಿ. ಆ್ಯಂಡ್ ನಾನ್ ವೆಜ್ ಅಂತೂ ಬೇಜಾನಿದೆ, ವೆಜ್ಜಲ್ಲಿ ಏನೂ ಇಲ್ಲ, ಬರೀ ಒಂದು 2-3 ಐಟಮು ಅಷ್ಟೆಲ್ಲ ಅದನ್ನೇ ತಿನ್ಕೊಂಡ್ಬರ್ತಾ ಇದ್ದೀವಿ. ಅದೇ ಅಷ್ಟೊಂದು ಸೆಲೆಬ್ರಿಟೀಸ್ ನೋಡಿದ ಖುಷಿ, ಅದೊಂದು ತುಂಬ ಖುಷಿ ಆಯಿತು. ಐ ಮೀನ್ ಲಿಟ್ರಲಿ ಟೆಲಿಂಗ್ ಯು, ನಂಗೊಬ್ರ ಮೇಲೆ ಕ್ರಶ್ ಆಯ್ತಾ, ಪ್ರಾಣಕ್ಕಿಂತ ಜಾಸ್ತಿ ಕ್ರಶ್ ಯಾರಂತ ಹೇಳ್ಬೇಡ, ಬಟ್ ಅವರು ಆನ್ ಸ್ಕ್ರೀನ್ ನೋಡೋಕ್ಕೆ ಓ ಮೈ ಗಾಡ್ ಐ ಲವ್ ಹಿಮ್ ಸೋ ಮಚ್ ಅನ್ಸುತ್ತೆ. ಇಲ್ಲಿ ಎದುರುಗಡೆ ನೋಡಿದ್ರೆ ಇಷ್ಟೇ, ನನಗಿಷ್ಟೇ, ಫುಲ್ ಶಾಕ್, ನನ್ನ ಮೈಂಡ್ ಬ್ಲ್ಯಾಂಕ್ ಆಗೋದು. ನನಗೆ ಏನು ಗುರು ಈ ರೇಂಜಿಗೆ ನಾನು ಲವ್ ಮಾಡಿದ್ದು ಕ್ರಶ್ ಎಷ್ಟು ಓದ್ತಾ ಇದ್ದಾರಾ? ಲೈಕ್ ಇಟ್ಸ್ ಓಕೆ, ಐ ಡೋಂಟ್ ಕೇರ್ ನಾವು, ಐ ರಿಜೆಕ್ಟ್ ಹಿಮ್ ಅಂದ್ಕೊಂಡು ಬಂದ್ವಿ. ಇವಾಗ ಅಲ್ಲಿ ಊಟ ಕೊಟ್ಟಿಲ್ವಲ್ಲ, ಅದಕ್ಕೆ ನಾವು ಮೆಕ್ಡೊನಾಲ್ಡ್ಸಲ್ಲಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ಇಲ್ಲಿ ಟ್ರಾಫಿಕ್ ಜಾಸ್ತಿ, ಫೋನ್ ಏನಾದ್ರು ಕಿತ್ಕೊಂಡ್ಬಿಟ್ರೆ. ಇಲ್ಲ ನೋಡಿ ಗೈಸ್ ಯಾರು ಸಿಕ್ಕಿದ್ರು ಅಂತ. ಜಸ್ಟ್ ನಾವು ಅನ್ಕೊಳ್ತಾ ಇದ್ವಿ, ಅಯ್ಯೋ ಅಲ್ಲಿ ಸುದೀಪ್ ಬರಲಿಲ್ವಲ್ಲ ಅಂತ. ಬಟ್ ವಿ ಆರ್ ಆಲ್ಸೋ ನಾವು ರಾಕ್ಸಲ್ಲಿ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ನಾವಿಬ್ರು ಮ್ಯಾಚಿಂಗ್ ಆರೆಂಜ್ ಹಾಕೊಂಡು ಮೆಕ್ಡೊನಾಲ್ಡ್ಸ್ ಸಿಕ್ಕಿವಿ. ನಾನು ಎಷ್ಟೊಂದು ಮೆಕ್ಡೊನಾಲ್ಡ್ಸ್ ಹೋಗಿದ್ದೀನಿ. ಐ ಲವ್ ಬೆಲ್ ರೋಡ್ ಮೆಕ್ಡೊನಾಲ್ಡ್ಸ್. ಯಾಕೆ ಹೇಳಿ, ನಾನು ಐ ಥಿಂಕ್ ಒಂದು 6-7 ಇಯರ್ಸ್ ಹಿಂದೆ ಒಂದು ಸುದೀಪ್ ಜೊತೆ ಫೋಟೋ ತೊಗೊಂಡಿದ್ದೆ. ನಾಟ್ ರಿಯಲ್ ಪರ್ಸನ್. ಐ ಥಿಂಕ್ ಗೋಪಾಲನ್ ಆರ್ಕೇಡ್ ಮಾಲಲ್ಲಿ ಅವ್ರದ್ದೆಲ್ಲ ಫೋಟೋ ಹಾಕಿದಾರಲ್ಲ, ಅದ್ರಿಂದ ಅವ್ರು ತೊಗೊಂಡಿದ್ದೆ. ಇಲ್ಲಿ ಹಾಕ್ತೀನಿ ಆ ಫೋಟೋ ನೋಡಿ ಎಷ್ಟು ಹಳೇದು ಅಂತ. ಅವಾಗದಿಂದ ಲವ್. ಸರಿ ಬನ್ನಿ ಒಳಗಡೆ ಬರ್ಗರ್ತೀನಿ ನಾನು. ಅವ್ರು ಯಾರು ಮೆಂಟ್ಲುಗಳು ಫೋಟೋ ತೊಗೊಳಕ್ಕೆ ಬಂದವ್ರು ಅನ್ಕೋತಾರೆ. ನೋಡಿ ಮೆಕ್ಡೊನಾಲ್ಡ್ಸ್ ಬಂದು ನಮ್ಮ ಮಮ್ಮಿ ಬಿರಿಯಾನಿ ಅಂತ ಹೇಳಿ ಮೆಕ್ಡೊನಾಲ್ಡ್ಸ್ ಬಿರಿಯಾನಿ ಎಲ್ಲೋದ್ರೂ ಬರೀ ಬಿರಿಯಾನಿದೇ ನೆನಪರಿದೆ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು, ನಾನ್ ವೆಜ್, ಫಿಶ್ಶು, ಚಿಕನು ಅಂತ ನಾವೇನೂ ತಿಂದಿಲ್ಲ. ಬಟ್ ಎಷ್ಟೊಂದು ದಿನ ಆದಮೇಲೆ ಇಲ್ಲಿ ಬಂದು ಬರ್ಗರ್ ತಿಂತಾರದಲ್ಲಮ್ಮ. ಯೂಶ್ವಲಿ ಮನೆಗೆ ತಾನೇ ಆರ್ಡ್ರ್ ಮಾಡ್ತೀವಿ ನಾವು. ಎಂಜಾಯ್ ಮಾಡಿ ಇವತ್ತು ಮಸ್ತ್ ಮಜಾ ಮಾಡಿ. ಸ್ಪ್ರೈಟ್ ತೊಗೊಂಡಿದ್ದೀವಿ ನಾವು. ಏನು ಮಾಡೋದು, ಇನ್ನೂ ಒಂದು ಫ್ರೈಸ್ ಪೆಂಡಿಂಗ್ ಇದೆ, ತೊಗೊಂಡು ಬರ್ತಾರಂತೆ. ಅಷ್ಟೊಂದು ನಾವು ಬಿಸಿ ಫ್ರೈಸ್ ತಿನ್ನೋಣ. ಬಿಸಿ ಫುಡ್ ಬರೋಕ್ಕೆ ಮುಂಚೆ ನಮ್ಮ ಮಮ್ಮಿ ನಾನು ಹಾರ್ಟ್ ಟು ಹಾರ್ಟ್ ಮಾತಾಡ್ದು. ಹೆಂಗಿದ್ದು ತಲೆ ತಿನ್ಬಿಟ್ಟೆ ಸ್ವಲ್ಪ, ಒಳಗಡೆ ಹುಳ ಬಿಟ್ಬಿಟ್ಲು, ತಲೆ ತಿನ್ಬಿಟ್ಟೆ ಸ್ವಲ್ಪ. ಅದಕ್ಕೆ ನೋಡಿ ಹೆಂಗೋ ಬುಧವಾರ ಹೇಳಿದ್ರೆ ಹಂಗೆ. ಇವತ್ತಾದ್ರೂ ಮನ್ಸು ಹೇಳೋದಲ್ಲ. ನಾನು ಅದನ್ನೇ ನಿಂಗೆ ಅರ್ಥ ಮಾಡ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ನಿನ್ಗೆ ಅರ್ಥನೇ ಆಗಲ್ಲ ಅಷ್ಟೊಂದು. ನಾನು ಕಿಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ, ವಾಪಸ್ ನೀನು ಜಿಗುಪ್ಸೆ ಪಡ್ತೀಯ ಜೀವನದಲ್ಲಿ. ಅದಕ್ಕೆ ಇವತ್ತು ಸಿಕ್ಕಿದ ಟೈಮ್ ಆಗಿತ್ತು. ಬೇಡಪ್ಪ ಇನ್ಮೇಲೆ ಎಲ್ಲೂ ಕರ್ಕೊಂಡು ಹೋಗೋದು ಬೇಡ. ನೀನು ಕಾನ್ಸೆಪ್ಟ್ ಏನು ಐಡಿಯಾ ಅಂತ ಬಿಟ್ಕೊಡ್ಬೇಡ. ಏನೋ ಆಯಿತು ಅಷ್ಟೇ. ಒಟ್ಟಿನಲ್ಲಿ ಇವಾಗ ಗೊತ್ತಾಯ್ತಾ ಏನಕ್ಕೆ ಹೇಳ್ತಾ ಇದ್ದೆ ಅಂತ. ಅಷ್ಟು ಅರ್ಥ ಆದರೆ ಜಗನ್ಮಾತೆ ನನ್ನ ಜೀವನ ಸಾರ್ಥಕ ಜೀವನದಲ್ಲಿ. ಶರಣಾರ್ಥಿ. ಆಲ್ರೆಡಿ ನಮ್ಮಮ್ಮ 1.5 ಬರ್ಗರ್ ತಿಂದು 2 ಫ್ರೈಸ್ ತಿಂದು 1 ಸ್ಪ್ರೈಟ್ ಕುಡಿದವ್ರೆ. ನನ್ನ ಸ್ಪ್ರೈಟ್ಗೂ ಕಣ್ಣು ಹಾಕೋರು. ಏನು ಹೇಳೋದು, ಅಯ್ಯೋ ನಾನೇನು ಕೇಳಿಲ್ಲಪ್ಪ. ಈಗಲೇ ಚಳಿ ಗಡ್ಗುಡ ಅನ್ನಿಸ್ತಾಯಿತ್ತು. ಒಂದು ಚಳಿ ತಡೆಯಲ್ಲ ಅಂತಾರೆ ಮಹಾಜನಗಳು. ಆಟೋಲ್ ಬಡಗಿ ಅನ್ಕೊಂಬಂದವ್ರೆ. ನಾವೆಲ್ಲ ಚಳಿಗಳು ನಮಗೆ. ಎನಿವೇಸ್ ಹೆಂಗಿತ್ತು ಇವತ್ತಿನ ದಿನ? ಸೂಪರಾಗಿತ್ತು. ಸೆಲೆಬ್ರಿಟಿಗಳನ್ನ ನೋಡಿದ್ದೇ ಒಂದು ಖುಷಿ. ಎಷ್ಟು ನಿಮಿಷ ಬಂದಿರುತ್ತೋ ಈ ವ್ಲಾಗು ಗೊತ್ತಿಲ್ಲ. ಮತ್ತು ನಾಳೆನೂ ಹೋಪ್ಫುಲಿ ಮೋಸ್ಟ್ಲಿ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಹೋಗಿ ಮನ್ಕೋತೀವಿ ಬಿಕಾಸ್ ವಿ ಆರ್ ವೆರಿ ಟಯರ್ಡ್. ಓಕೆನಾ? ಗುಡ್ ನೈಟ್.